ಇಷ್ಟು ಮಾಡಿದ್ರೆ ಇದಾಗುತ್ತೆ. ಇಲ್ಲಿ ನಾನು ಹಾಗೆ ಡೋರಿಗೆ ಇದನ್ನು ಕೊಟ್ಟಿಲ್ಲ, ಸ್ಪೇಸಿಗೆ. ಸೊ ಸ್ಪೇಸಿಗೆ ಕೊಡ್ತೀನಿ. ಇಫ್ ಎಟ್ ಆಲ್ ನಾನು ಈಗಲೇ ಅದು ಗ್ರೂಪಲ್ಲಿ ಹಾಕ್ತೀನಿ. ಆ ಸೆಕ್ಷನ್ ಲೈನ್ನ ಬೇಕಾದ್ರೆ ಡಿಲೀಟ್ ಮಾಡಿ ಅದೇ ಗ್ರೂಪಲ್ಲೇ ಬೇಕಾದ್ರೆ ಮಾಡಿದ್ದೀನಿ. ಸೊ ಇಷ್ಟು ಮಾಡುತ್ತೆ. ಅದನ್ನು ಕಳಿಸ್ತೀನಿ ಇವಾಗಲೇ ಫೈಲ್. ಅದೊಂದು ಬೇಕಾದ್ರೆ ಚೆಕ್ ಮಾಡಿ. ಬೇಕಾದರೆ ನೆಕ್ಸ್ಟ್ ಡೋರು, ವಿಂಡೋಸ್, ಆಮೇಲೆ ಎಲಿವೇಶನ್ ಯಾವ್ದು ಸೀಲಿಂಗ್ ಇದಾ? ಓಕೆ, ಮಾಡ್ಬೋದು ಅಂತೀರಾ? ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗುತ್ತೆ. ಆ ಲೈನ್ ಡಿಲೀಟ್ ಮಾಡಬೇಕು. ಯಾಕಂದ್ರೆ ಮುಂದ್ಗಡೆ ಏನ್ ಮಾಡ್ತೀವಿ, ಓಕೆ ಇದು ಬಾಲ್ಕನಿನೇ ಬಂದಿದೆ ಅಂತ. ಸೊ ಬಾಲ್ಕನಿ ಬಂದಿದ್ರು ಇನ್ನೂ ನಾವೇನ್ ಮಾಡ್ತೀವಿ, ಪ್ರೆಸ್ಫುಲ್ ಮಾಡ್ತೀವಿ. ಇಲ್ಲಿ ಮತ್ತೆ ಮುಂದೆ ಪ್ಯಾರಾಪೆಟ್ ಬರುತ್ತೆ, ಕೇಸ್ ವರ್ಕ್ ಬರ್ತದೆ. ಸೊ ಪ್ರತಿಯೊಂದು ಇದ್ರದ್ದೆಲ್ಲ ಏನು ತೊಂದರೆ ಇಲ್ಲ. ಅಲ್ಲಿ ಒಳಗಡೆ ಸೆಕ್ಷನ್ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಕ್ಯಾಮ್ರಾ ಟೂಲ್ಸ್, ಇವಾಗ ಒಳಗಡೆ ಏನೋ ಸೆಟ್ ಮಾಡ್ತೀನಿ, ಇದನ್ನು ಮಾಡಬೇಕು. ಇಫ್ ಎಟ್ ಆಲ್ ಇಲ್ಲೇನೋ ಒಂದು ಸೆಕ್ಷನ್ ಲೈನ್ ಏನಾದರೂ ಬಂದಿತ್ತು ಅಂದರೆ ಅಸಹ್ಯವಾಗಿ ಕಾಣುತ್ತೆ. ಅಂದರೆ ಅದು ಒಳಗಡೆ ಇಂಟೀರಿಯರ್ಸೇ ಹಾಳಾಗುತ್ತೆ. ಸೊ ಅದನ್ನು ಪಾಸಿಬಲ್ ಡಿಲೀಟ್ ಮಾಡೋಕ್ಕೆ ಬೇರೆ ಫೇಸ್ ಅಂದರೆ ಆ ಸೈಡ್ ಡಿಲೀಟ್ ಆಗಿದೆ. ಆ ಸೈಡ್ ಡಿಲೀಟ್ ಆಗಿದ್ದಕ್ಕೆ ಒಳಗಡೆ ಬಂದಿರೋದು. ಸೊ ಇವಾಗ ಒಳಗಡೆನೂ ಡಿಲೀಟ್ ಆಗಬೇಕಂತ ಕೇಳ್ತಾರೆ ಅಷ್ಟೇ.